ಮೇ 5ರಂದು ನಡೆಯಲಿರುವ ರಾಜ್ಯ ವಿಧಾನಸಭೆ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನಾಯಕರ ಬಹಿರಂಗ ಪ್ರಚಾರ ಮುಕ್ತಾಯವಾಗಿದ್ದು, ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ ನಡೆಸಿದರು. ಕೇಂದ್ರ ಸರ್ಕಾರ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದು, ರಾಹುಲ್ ಗಾಂಧಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷವೇ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಕಿಡಿಕಾರಿದರು. ಇದೇ ವೇಳೆ ರಾಜ್ಯದಲ್ಲಿ ಕಾವೇರಿ ವಿವಾದ ಬಗೆಹರಿಯಬೇಕಾದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಂದ ಮಾತ್ರ ಸಾಧ್ಯ ಅಂತ ಕುಮಾರಸ್ವಾಮಿ ತಿಳಿಸಿದರು. ಈ ಬಗ್ಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ಚಕಾರ ಎತ್ತದೆ ನಿರ್ಲಕ್ಷ್ಯ ತೋರ್ತಾ ಇದ್ದು, ಕೇಂದ್ರದ ಮೇಲೆ ಯಾವುದೇ ಒತ್ತಡ ಹೇರಿಲ್ಲ. ಇಂತಹ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕಾ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದರು. ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ ಅವರ ಪರವಾಗಿ ಈ ದಿನ ಮಂಡ್ಯ ತಾಲೂಕಿನ ಎಲ್ಲರನ್ನ ತಂದೆ ತಾಯಂದರಿಗೆ, ಯುವಕ ಸ್ನೇಹಿತರಿಗೆ ಈ ಒಂದು ವೇದಿಕೆಯ ಮುಖಾಂತರ ಕೊನೆಯದಾಗಿ ಮನವಿಯನ್ನು ಸಲ್ಲಿಸಲಿಕ್ಕೆ ಚುನಾವಣೆಯ ಅಂತಿಮ ದಿನ ಪುನಃ ಮಂಡ್ಯ ತಾಲೂಕಿಗೆ ಏನು ಬಂದಿದ್ದಾರೆ, ಮಂಡ್ಯ ನಗರಕ್ಕೆ ಈ ಒಂದು ಪ್ರಚಾರ ಸಭೆಯ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಪಕ್ಷದ ಎಲ್ಲ ಪ್ರಮುಖ ನಾಯಕರೇ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದಿರೇ, ಸಹೋದರ ಸಹೋದರಿಯರೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಈ ನಾಡಿನ ಚುನಾವಣೆಗಳಲ್ಲಿ ಈ ನಾಡಿನ ಭವಿಷ್ಯವನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ನಾಯಕತ್ವವನ್ನು ಕೊಡಬೇಕಾದಂತಹ ಜವಾಬ್ದಾರಿಯನ್ನ ಈ ರಾಜ್ಯದ ಜನ ಇವತ್ತೇ ನೀಡಬೇಕಾಗಿದೆ. ಇವತ್ತು ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಜನತೆಗೆ ಈ ಒಂದು ವೇದಿಕೆಯ ಮುಖಾಂತರ ವಿಶೇಷವಾಗಿ ನಾನು ಮನವಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸುದೀರ್ಘವಾಗಿ ದೇಶದ ರಾಜಕಾರಣದಲ್ಲಿ, ರಾಜ್ಯದ ರಾಜಕಾರಣದಲ್ಲಿ 50 ವರ್ಷಗಳಿಗಿಂತಲೂ ಮಿಗಿಲಾಗಿ ದೇಶವನ್ನ, ರಾಜ್ಯವನ್ನ ಆಳಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ನ ಪಕ್ಷವೇ. ಸುಮಾರು 10-12 ವರ್ಷಗಳು ಜನತಾದಳ, ಜಾತ್ಯತೀತ ಜನತಾದಳ ಈ ಪಕ್ಷಗಳು ಆಡಳಿತವನ್ನು ನಡೆಸಿದ್ದೇವೆ. ಕಳೆದ 5 ವರ್ಷದಲ್ಲಿ ಬಿಜೆಪಿಯ ಪಕ್ಷದ ಸರ್ಕಾರದ ಆಡಳಿತವನ್ನೇ ನೋಡಿದ್ದೀರಿ. ಇವತ್ತಿನ ಈ ಒಂದು ಚುನಾವಣೆಯಲ್ಲಿ ನಮ್ಮ ರಾಜ್ಯದ ನೆಲ ಜಲವನ್ನು ರಕ್ಷಣೆ ಮಾಡತಕ್ಕಂಥ ಪ್ರಾಮಾಣಿಕವಾದಂತಹ ದಿಟ್ಟವಾದ ಹೋರಾಟವನ್ನು ಮಾಡತಕ್ಕಂಥ ಯಾರಾದರೂ ಒಬ್ಬ ನಾಯಕರಿದ್ದರೆ ಅದು 50 ವರ್ಷ ಬೆಳೆಸಿರ್ತಕ್ಕಂಥ 50 ವರ್ಷ ಈ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಒಬ್ಬರ ಕೈನಲ್ಲಿ ಆ ಶಕ್ತಿ ಇರ್ತಕ್ಕಂಥದ್ದು. ಇವತ್ತು ಮೊನ್ನೆಯ ದಿನ ಸ್ವಲ್ಪ ಸುಮ್ಮನಿರವ ದಯವಿಟ್ಟು ಮೊನ್ನೆಯ ದಿನ ರಾಹುಲ್ ಗಾಂಧಿ ಅವರು ಇದೇ ಮಂಡ್ಯ ನಗರಕ್ಕೆ ಬಂದು ಭಾಷಣ ಮಾಡಿದ್ದಾರೆ. ನಿನ್ನೆ ದಿನ ಮೈಸೂರಿನಲ್ಲಿ ಸೋನಿಯಾ ಗಾಂಧಿ ಅವರು ಭಾಷಣ ಮಾಡಿದ್ದಾರೆ. ಅವರು ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ? ಇವತ್ತು ನಮ್ಮ ನಾಡಿಗೆ ಬಂದಿರತಕ್ಕಂಥ ಒಂದು ಶಾಪ ಅಂತಕ್ಕಂಥದ್ದನ್ನು ಹೇಳ್ತೀವೋ, ಇಲ್ಲ ನಮ್ಮ ಮುಂದಿನ ಜೀವನ ಮರಣದ ಪ್ರಶ್ನೆ ಅಂತಕ್ಕಂಥದ್ದನ್ನು ಹೇಳ್ತೀವೋ, ಮೊನ್ನೆಯ ದಿನ ಪತ್ರಿಕೆಯಲ್ಲಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಚುನಾವಣೆಯ ಒಂದು ಪ್ರಕ್ರಿಯೆಗಳು ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಾವೇರಿಯ ನ್ಯಾಯಾಧೀಕರಣ ತೀರ್ಪನ್ನು ಏನು ಕೊಟ್ಟಿದ್ದಾರೆ, ಆ ತೀರ್ಪಿನ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಸರ್ಕಾರದ ಮುಖ್ಯಮಂತ್ರಿಗಳು ಕಾವೇರಿ ನೀರನ್ನ, ಜಲಾಶಯದ ನೀರನ್ನ ನಿರ್ವಹಣೆ ಮಾಡತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಹೇಳಿ ಜಯಲಲಿತಾ ಅವರೇನು ಹಠ ಹಿಡಿದು ಕೂತಿದ್ದಾರೆ. ಈ ಚುನಾವಣೆಯ ಪ್ರಕ್ರಿಯೆಗಳಿಂದ ಕೇಂದ್ರ ಸರ್ಕಾರ ಇನ್ನೂ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಚುನಾವಣೆಯ ಪ್ರಕ್ರಿಯೆಗಳು ಮುಗಿದ ನಂತರ ಈ ನಿರ್ವಹಣಾ ಸಮಿತಿಯನ್ನು ರಚನೆ ಮಾಡ್ತಾರೆ ಅಂತಕ್ಕಂಥ ವಿಷಯವನ್ನ ಮಾಧ್ಯಮದ ಸ್ನೇಹಿತರು ಮೊನ್ನೆ ಬರೆದಿದ್ದಾರೆ. ಇವತ್ತು ಕಾಂಗ್ರೆಸ್ನ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿ ಅವರನ್ನ ಇಲ್ಲಿ ಕರ್ಕೊಂಡ್ಬಂದು ಭಾಷಣ ಮಾಡಿಸಿದ್ರಿ.
ಆ ಒಂದು ವೇದಿಕೆಯಲ್ಲಿ ನಡೆದಂತ ಘಟನೆ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಇವತ್ತು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ನಮ್ಮ ಕಾವೇರಿ ನೀರಿನ ವಿಷಯದಲ್ಲಿ ಕೇಂದ್ರದ ಕಾಂಗ್ರೆಸ್ನ ಸರ್ಕಾರದ ನೀತಿಗಳೇನು, ಈ ಒಂದು ನಾಡಿಗೆ ನಮಗೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯದ ನೀರನ್ನ ಹಂಚಿಕೆ ಮಾಡ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಯಾವ ನಿರ್ಧಾರಗಳನ್ನ ಮುಂದಿನ ದಿನಗಳು ಮಾಡ್ತೀವಿ ಅಂತಕ್ಕಂಥದ್ದನ್ನ ಯಾವುದಾದ್ರೂ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರಾ? ದಯವಿಟ್ಟು ಮಂಡ್ಯ ಜಿಲ್ಲೆಯ ಜನತೆ ಅರ್ಥವನ್ನು ಮಾಡಿಕೊಳ್ಳಿ. ಇವತ್ತು ಪಾಪ ಅಭ್ಯರ್ಥಿಗಳು ಹೇಳಿದ್ದಾರೆ, ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಹೇಳಿದ್ದಾರೆ, ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಸುದ್ದಿಗೆ ಬರೋದು ಬೇಡ ಅಂತಲೂ ಹೇಳಿದ್ದಾರೆ, ಅದು ನೋಡಿದ್ದೇನೆ. ಇವತ್ತು ರಾಜಕೀಯವಾಗಿ ಚುನಾವಣೆಯನ್ನು ಎದುರಿಸಬೇಕಾದ್ರೆ ನಾನು ಹೇಳಿದ್ದೇನೆ, ಒಂದು ಧರ್ಮ ಯುದ್ಧದಲ್ಲಿ, ನಮ್ಮ ಮಹಾಭಾರತ ಯುದ್ಧದಲ್ಲಿ ಹಿತೈಷಿಗಳು, ನೆಂಟರು ಇವೆಲ್ಲ ಪ್ರಶ್ನೆ ಬರೋದಿಲ್ಲ, ಸ್ನೇಹಿತರು ಬರೋದಿಲ್ಲ ಪ್ರಶ್ನೆ. ಅವ್ರು ಹೇಳ್ತಾರೆ, ಈಗ ನಾನೇನು ಮಂಡ್ಯ ತಾಲೂಕಿಗೆ MLA ಆಗಿ ಯಾವ ಕೆಲಸ ಮಾಡ್ತೀನಿ ಅಂತ ಈಗೇನು ಹೇಳೋದಿಲ್ಲ, ಮೊದಲು ನೀವು ನನ್ನ MLA ಮಾಡಿ ಆಮೇಲೆ ಏನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀವು ಚುನಾವಣೆಯಲ್ಲಿ ಮತ ಕೊಟ್ಟ ಮೇಲೆ ಅವ್ರು ಎಲ್ಲಿರ್ತಾರೆ ಅನ್ನೋದು ಬಹುಶಃ ನಿಮಗೂ ಗೊತ್ತಿದೆ, ಹಿಂದೆ ಎಲ್ಲ ಅನುಭವ ಆಗಿದೆ. ಇವತ್ತು ಸಕ್ಕರೆ ಕಾರ್ಖಾನೆ ಉಳಿಸ್ತಾರಂತೆ. ಈ ಮಂಡ್ಯ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಯನ್ನ, ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ಕೊನೆಯ ಹಂತದ ಬೆಣೆ ಹೊಡೆದಿದ್ದು SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿ ಮದ್ದೂರಿನಲ್ಲಿ ಯಾವೊಂದು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿ, ಖಾಸಗಿ ಸಕ್ಕರೆ ಕಾರ್ಖಾನೆಯನ್ನ, ಆ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಮೈಶುಗರ್ ವ್ಯಾಪ್ತಿಗೆ ಬರ್ತಕ್ಕಂಥ ಕಬ್ಬನ್ನ ಎಲ್ಲ ತೆಗೆದುಕೊಂಡೋಗಿ ಅಲ್ಲಿಗೆ ಅಲಾಟ್ಮೆಂಟ್ ಮಾಡ್ತಕ್ಕಂಥ ತೀರ್ಮಾನ ಮಾಡಿ, ಅವತ್ತು ಕಾಂಗ್ರೆಸ್ನ ಸರ್ಕಾರದಲ್ಲಿ ಏನು ಬೆಣೆ ಹೊಡೆದಿದ್ರು ಮೈಶುಗರ್ ಕಾರ್ಖಾನೆಗೆ, ಅದಕ್ಕೇನಾದರೂ ಅಲ್ಪ ಸ್ವಲ್ಪ ಕಾಯಕಲ್ಪ ಮತ್ತೆ ಪುನಶ್ಚೇತನಗೊಳಿಸಿದ್ರೆ ಅದು ಕುಮಾರಸ್ವಾಮಿಯ ನಾಯಕತ್ವದಲ್ಲಿ ಮುಖ್ಯಮಂತ್ರಿ ಆಗಿ. ನಾವು ಮಂಡ್ಯ ಜಿಲ್ಲೆಯ ಜನತೆಗೆ ನಾವು ಎಂದೂ ಅನ್ಯಾಯವನ್ನು ಮಾಡಿಲ್ಲ, ದ್ರೋಹವನ್ನು ಮಾಡಿಲ್ಲ, ಅಗೌರವವನ್ನು ಸಲ್ಲಿಸಿಲ್ಲ. ನಾವು ಮಂಡ್ಯ ಜಿಲ್ಲೆಯ ಪಾರುಪತ್ಯವನ್ನು ವಹಿಸಿಕೊಡ್ತಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿಲ್ಲ. ನಾವು ಮಂಡ್ಯ ಜಿಲ್ಲೆಯ ನನ್ನ ಪುಣ್ಯಾತ್ಮ ತಂದೆ ತಾಯಂದ್ರೇನಿದ್ದೀರಿ, ನಿಮ್ಮಗಳ ಸೇವಕರು, ನಿಮ್ಮ ಮನೆಯ ಅಣ್ಣನೋ ತಮ್ಮನೋ ಅಂತಕ್ಕಂಥದ್ದನ್ನ ನಮ್ಮ ಹೃದಯದಲ್ಲಿ ನಾವೇನು ಇಟ್ಕೊಂಡಿದ್ದೇವೆ. ನಾವು ಮಂಡ್ಯ ಜಿಲ್ಲೆಯನ್ನು ಆಳ್ತಕ್ಕಂಥ ಅಧಿಪತಿಗಳು ಅಂತೇಳಿ ದೇವೇಗೌಡರಾಗಲಿ ನಾನಾಗಲಿ ಎಂದೂ ಯಾವತ್ತೂ ಹೇಳಿಲ್ಲ. ನಮಗೆ ಆ ರೀತಿಯ ದೊಡ್ಡ ಸ್ಥಾನಮಾನವೂ ಬೇಕಿಲ್ಲ. ಇವತ್ತು ನಮ್ಮ ಜಿಲ್ಲೆಯ ಜನತೆ ಯಾವೊಂದು ಕಾವೇರಿ ನೀರಿನ ವಿಷಯದಲ್ಲಿ ನಮಗೆ ಅಂತಿಮವಾಗಿ ನ್ಯಾಯ ದೊರಕದಿಲ್ಲ ಅಂತಕ್ಕಂಥ ನಿಮಗೆ ಅನುಮಾನಗಳಿದೆ. ಈ ಒಂದು ಹೋರಾಟವನ್ನು ಬಿಟ್ಟೇ ಬಿಡಬೇಕು ಅಂತ ಏನಿದ್ದೀರಿ, ಇದಕ್ಕೆ ಜೀವಂತವಾಗಿ ಈ ಒಂದು ನ್ಯಾಯವನ್ನು ದೊರಕಿಸ್ತಕ್ಕಂಥದ್ದು, ನಮಗೆ ಇವತ್ತೇನೋ ಹೆಚ್ಚಿನ ನೀರನ್ನ ಇವತ್ತು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಕಾವೇರಿ ನ್ಯಾಯಾಧೀಕರಣದಲ್ಲಿ ಹೋರಾಟವನ್ನು ಮಾಡಿ ಇನ್ನೂ ಹೆಚ್ಚುವರಿಯಾಗಿ 60-70 TMC ನೀರನ್ನ ಕಾವೇರಿ ಜಲಾಶಯನ ಪ್ರದೇಶದಲ್ಲಿ ಈ ಕಾವೇರಿ ನ್ಯಾಯಾಧೀಕರಣದ ಮುಖಾಂತರವೇ ನಮ್ಮ ಜನತೆಗೆ ನೀರನ್ನು ಕೊಟ್ಟಿಸ್ತಕ್ಕಂಥ ಹೋರಾಟದಲ್ಲಿ ನಮ್ಮ ಒಂದು ಬದ್ಧತೆ ತೀರ್ಮಾನವನ್ನೇನು ಮಾಡಿದ್ದಾರೆ ದೇವೇಗೌಡರು. ನೀವು ಪರೀಕ್ಷೆಯನ್ನು ಮಾಡಿ. ದೇವೇಗೌಡರು ಬದುಕಿರೋವರೆಗೆ ಅಷ್ಟು ಸುಲಭವಾಗಿ ಈ ಕಾವೇರಿ ನ್ಯಾಯಾಧೀಕರಣದ ತೀರ್ಪನ್ನ ಜಾರಿಗೆ ತರಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇವತ್ತು ನಮ್ಮ ಹೋರಾಟ ಇರೋದು, ಇವತ್ತು ಈ ಒಂದು ನಾಡಿನಲ್ಲಿ ನೀವು ತೀರ್ಮಾನ ಮಾಡಬೇಕಾಗಿರೋದು, ಮಂಡ್ಯ ನಗರದ ಜನತೆ, ನಿಮಗೆ ಒಬ್ಬ ಶಾಸಕರು ಬೇಕು, ಇಲ್ಲ ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ನಿಮ್ಮ ಕುಟುಂಬದ ಒಬ್ಬ ಮನೆಯ ಮಗನಾಗಿರ್ತಕ್ಕಂಥ ಕುಮಾರಸ್ವಾಮಿಯ ನಾಯಕತ್ವದ ಮುಖ್ಯಮಂತ್ರಿಯ ಸ್ಥಾನ ಇವತ್ತು ನಗರಕ್ಕೆ ಬೇಕು. ತೀರ್ಮಾನವನ್ನ ಮಂಡ್ಯ ನಗರದ ಜನತೆ ತಾವು ನಿರ್ಧಾರವನ್ನು ಮಾಡಿ. ಇವತ್ತು ಒಂದು ವಿಷಯವನ್ನು